शन्नो मित्रशं वरुणः शन्नो भवत्वर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम् ॐ शान्तिः 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 हरिः ॐ श्रीगुरुभ्यो नमः हरिः ॐ Universal prayer. O hidden light, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti Shanti Shanti. ಇಂದು ಶುಕ್ರವಾರ ಫಾಲ್ಗುಣ ಶುದ್ಧ ತದಿಗೆ ಈ ಶ್ರೇಷ್ಠವಾದ ಭೃಗುವಾಸರದ ಮುಸ್ಸಂಜೆಯಲ್ಲಿ ಶ್ರೀ ಗಣೇಶ ಪಂಚರತ್ನಂ ಇದರ ಪಾರಾಯಣ ಶ್ರದ್ಧೆಯಿಂದ ಆಲಿಸುವಂತವರಾಗಿ ಶ್ರೀ ಗಣೇಶ ಪಂಚರತ್ನಂ ಮುದಕರತಮೋದಕಂ ಸದಾ ವಿಮುಕ್ತಿ ಸಾಧಕಂ ಕಲಾಧರಾವತಂಸಕಂ ವಿಲಾಸಿ ಲೋಕರಕ್ಷಕಂ ಅನಾಯಕೈಕನಾಯಕಂ ವಿನಾಶಿತೆ ಭದೈತ್ಯಕಂ ನತಾಶುಭಾಶುನಾಶಕಂ ನಮಾಮಿ ತಂ ವಿನಾಯಕಂ ನತೆ ತರಾತಿ ಭೀಕರಂ ನವೋದಿತಾರ್ಕಭಾಸ್ವರಂ ನಮಸ್ತುರಾರಿ ನಿರ್ಜರಂ ನತಾಧಿಕಾಪದುದ್ಧರಂ ಸುರೇಶ್ವರಂ ನಿಧೀಶ್ವರಂ ಗಜೇಶ್ವರಂ ಗಣೇಶ್ವರಂ ಮಹೇಶ್ವರಂ ತಮಾಶ್ರಯೇ ಪರಾತ್ಪರಂ ನಿರಂತರಂ ಸಮಸ್ತಲೋಕಶಂಕರಂ ನಿರಸ್ತದೈತ್ಯಕುಂಜರಂ ತರೇತರೋದರಂ ವರಂ ವರೇ ಭವಕ್ತ್ರಮಕ್ಷರಂ ಕೃಪಾಕರಂ ಕ್ಷಮಾಕರಂ ಮುದಾಕರಂ ಯಶಸ್ಕರಂ ಮನಸ್ಕರಂ ನಮಸ್ಕೃತಾಂ ನಮಸ್ಕರೋಮಿ ಭಾಸ್ವರಂ ಅಕಿಂಚನಾರ್ತಿಮಾರ್ಜನಂ ಚಿರಂತನೋಕ್ತಿಭಾಜನಂ ಪುರಾರಿ ಪೂರ್ವನಂದನಂ ಸುರಾರಿ ಗರ್ವಚರ್ವಣಂ ಪ್ರಪಂಚನಾಶಭೀಷಣಂ ಧನಂಜಯಾದಿಭೂಷಣಂ ಕಪೋಲದಾನವಾರಣಂ ಭಜೆ ಪುರಾಣವಾರಣಂ ನಿತಾಂತಕಾಂತದಂತಕಾಂತಿಮಂತಕಾಂತಕಾತ್ಮಜಂ ಅಚಿಂತ್ಯ ರೂಪಮಂತಹೀನಮಂತರಾಯ ಕೃಂತನಂ ತದಂತರೇ ನಿರಂತರಂ ವಸಂತಮೇವ ಯೋಗಿನಾಂ ತಮೇಕದಂತಮೇವ ತಂ ವಿಚಿಂತಯಾಮಿ ಸಂತತಂ ಮಹಾಗಣೇಶ ಪಂಚರತ್ನಮಾದರೇಣ ಯೋನ್ವಹಂ ಪ್ರಜಲ್ಪತಿ ಪ್ರಭಾತಕೆ ಹೃದಯ ಸ್ಮರನ್ ಗಣೇಶ್ವರಂ ಅರೋಗತಾಮದೋಷತಾಂ ಸುಸಾಹಿತೀಂ ಸುಪುತ್ರತಾಂ ಸಮಾಹಿತಾಯುರಷ್ಟಭೂತಿಮಭ್ಯುಪೈತಿ ಸೋಚಿರ ಸಮಾಹಿತಾಯುರಷ್ಟಭೂತಿಂ ಅಭ್ಯುಪೈತಿ ಸೋಚಿರಾತ್. ಶ್ರೀ ಸಿದ್ಧಿವಿನಾಯಕ ಸ್ವಾಮಿ ಕೀ ಜಯ. 2 ನಿಮಿಷ ನಾಮಜಪ ನಾವು ಹೇಳ್ಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ಜಯ ಜಯ ಲಕ್ಷ್ಮೀ ನರಸಿಂಹ ವಜ್ರಸ್ತಂಭಜ ನರಸಿಂಹ ಜಯ ಜಯ ಲಕ್ಷ್ಮೀ ನರಸಿಂಹ ವಜ್ರಸ್ತಂಭಜ ನರಸಿಂಹ
जय जय लक्ष्मी नरसिंह, वज्र स्तंभ नरसिंह। 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 वज्र स्तंभ नरसिंह, वज्र स्तंभ नरसिंह। श्री लक्ष्मी नरसिंह स्वामी की जय। साधक के स्वर, एक हिंदी भजन ನಾವು ಹೇಳ್ಕೊಡ್ತೇವೆ, ತಾವು पुनरावृत्ति से हम पहले गाएंगे, बाद में आप दोहराएंगे। करो रक्षा विपत्ति से, न ऐसी प्रार्थना मेरी। विपत से भय नहीं पाऊं, प्रभो यह प्रार्थना मेरी। मिले दुख ताप से शांति, न ऐसी प्रार्थना मेरी। सभी दुख से विजय पाऊं, प्रभो यह प्रार्थना मेरी। उठा ले भार तू मेरा, न ऐसी प्रार्थना मेरी। बनो समर्थ उठाने में, प्रभो यह प्रार्थना मेरी। मदद पर कोई आ जावे, न ऐसी प्रार्थना मेरी। न टूटे आत्म बल डोरी, प्रभो यह प्रार्थना मेरी। बढ़े धन धान्य परिवार, न ऐसी प्रार्थना मेरी। रहो समभावी संतोषी, प्रभो यह प्रार्थना मेरी।
मिले मंत्र तंत्र की सिद्धि, न ऐसी प्रार्थना मेरी। मिले भक्ति से शक्ति वह, प्रभो यह प्रार्थना मेरी। सुखी दिन में भजो तुझको, दुखी अंधेरी रात्रि में, न आवे तुम प्रति शंका, प्रभो यह प्रार्थना मेरी। करो रक्षा विपत्ति से, न ऐसी प्रार्थना मेरी। विपत्त से भय नहीं पाऊं, प्रभो यह प्रार्थना मेरी। प्रभो यह प्रार्थना मेरी। प्रभो यह प्रार्थना मेरी। सिद्धांत अवधूत चिंतन श्री गुरुदेव दत्त। जय जय रघुवीर समर्थ श्री सद्गुरुनाथ महाराज की जय। हर हर नमः पार्वती पतये, हर हर महादेव शंभो। ಆಚಾರ್ಯ ಶಂಕರರ ಪ್ರಕರಣ ಗ್ರಂಥ ವಿವೇಕ ಚೂಡಾಮಣಿಯ ವಿಚಾರವನ್ನು ಮುಂದುವರಿಸೋಣ. ಪ್ರಾರಂಭದಲ್ಲಿ ಕೆಲವು ಶ್ಲೋಕಗಳ ಪಾರಾಯಣ ಹೇಳಿಕೊಡ್ತೇವೆ, ಪುನರಾವರ್ತಿಸಬಹುದು. ಪ್ರಾರಂಭದಲ್ಲಿ ಮಂಗಳಾಚರಣ ಶ್ಲೋಕ. ಸರ್ವ ವೇದಾಂತ ಸಿದ್ಧಾಂತ ಗೋಚರಂ ತಮಗೋಚರಂ, ಗೋವಿಂದಂ ಪರಮಾನಂದಂ, ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀ ಗುರುಂ ಪ್ರಣತೋಸ್ಮ್ಯಹಂ. ಪ್ರಮಾದೋ ಬ್ರಹ್ಮನಿಷ್ಠಾಯ ನ ಕರ್ತವ್ಯಃ ಕದಾಚನ. ಪ್ರಮಾದೋ ಮೃತ್ಯುರಿತ್ಯಾಹ ಭಗವಾನ್ ಬ್ರಹ್ಮಣಃ ಸ್ತುತಃ. ನ ಪ್ರಮಾದಾದನರ್ಥೋನ್ಯಃ ಜ್ಞಾನಿನಃ ಸ್ವಸ್ವರೂಪತಃ. ತತೋ ಮೋಹಸ್ತತೋಹಂ ಧೀಃ ತತೋ ಬಂಧಸ್ತತೋ ವ್ಯಥಾ.
विषयाभिमुखं दृष्ट्वा विद्वांसमपि विस्मृतिः विक्षेपयति धीदोषैः योषाजारमिव प्रियम् यथापकृष्टं शैवालम् क्षणमात्रं न तिष्ठति आवृणोति तथा माया प्राज्ञं वापि पराङ्मुखम् लक्ष्यच्युतं चेद्यदि चित्तमीषद् बहिर्मुखं सन्निपतेत् ततस्ततः प्रमादतः प्रच्युत केलिकन्दुकः सोपानपन्तौ पतितो यथा तथा ಶ್ರೀ ಗುರುಭ್ಯೋ ನಮಃ. ಆಚಾರ್ಯ ಶಂಕರರು ಈ ಪ್ರಕರಣ ಗ್ರಂಥವಾದ ವಿವೇಕ ಚೂಡಾಮಣಿಯಲ್ಲಿ ಪ್ರತಿಯೊಬ್ಬ ಶಿಷ್ಯನನ್ನು ಬಡಿದೆಬ್ಬಿಸಿ ಆತ್ಮಸ್ವರೂಪದೆಡೆಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಹಂತ ಹಂತದಲ್ಲೂ ಕೂಡ ಅಜ್ಞಾನದ ದಬ್ಬಾಳಿಕೆಯನ್ನು ನೆನಪಿಸುತ್ತಾ ಯಾವ ರೀತಿಯಲ್ಲಿ ನಾವು ಈ ಮಾಯಾ ಶಕ್ತಿಗೆ ಒಳಗಾಗದೆ ದೋಷವನ್ನ ಉಂಟು ಮಾಡಿಕೊಳ್ಳದೆ ಜನ್ಮದ ಸಾರ್ಥಕ್ಯವನ್ನು ಹೇಗೆ ಪಡಿಬೇಕು ಅನ್ನುವುದನ್ನು ಅನೇಕ ದೃಷ್ಟಾಂತಗಳ ಮೂಲಕ ಉದಾಹರಣೆಗಳ ಮೂಲಕ ತಿಳಿಸ್ಕೊಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ವಿಚಾರವನ್ನು ಮುಂದುವರಿಸುತ್ತಾ 325ನೇ ಶ್ಲೋಕ. ವಿಷಯೇಷ್ವಾವಿಷಶ್ಚೇತಃ ಸಂಕಲ್ಪಯತಿ ತದ್ಗುಣಾನ್ ಸಮ್ಯಕ್ ಸಂಕಲ್ಪನಾತ್ ಕಾಮಃ ಕಾಮಾತ್ ಪುಂಸಃ ಪ್ರವರ್ತನಂ ವಿಷಯೇಷ್ವಾವಿಷಚ್ಚೇತಃ ಸಂಕಲ್ಪಯತಿ ತದ್ಗುಣಾನ್ ಸಮ್ಯಕ್ ಸಂಕಲ್ಪನಾತ್ ಕಾಮಃ कामात् पुंसः प्रवर्तनम्. विषयों में लगा हुआ चित्त उनके गुणों का चिंतन करता है. फिर निरंतर चिंतन करने से उनकी कामना जागृत होती है और कामना से पुरुष की विषयों में प्रवृत्ति हो जाती है. The mind that is attached to the sense objects reflects on their qualities. From mature reflection arises desire, and after desiring, a man sets about having that thing. This sloka is an echo of the Bhagavad Gita slokas, second chapter, slokas number 62nd and 63rd.
which says, ध्यायतो विषयान् पुंसः संगस्तेषोपजायते संगात् संजायते कामः कामात् क्रोधोऽभिजायते क्रोधात् भवति सम्मोहः सम्मोहात् स्मृतिविभ्रमः स्मृतिभ्रंशात् बुद्धिनाशः बुद्धिनाशात् प्रणश्यति ವಿಷಯೇಷು ವಿಷಯ ವಸ್ತುಗಳಲ್ಲಿ ಆವಿಶತ್ ಚೇತಃ ಪ್ರವೇಶಿಸುತ್ತಿರುವ ಮನಸ್ಸು ತದ್ಗುಣಾನ್ ಅವುಗಳ ಗುಣಗಳನ್ನು ಸಂಕಲ್ಪಯತಿ ಚಿಂತಿಸುತ್ತದೆ ಸಮ್ಯಕ್ ಸಂಕಲ್ಪನಾ ಚೆನ್ನಾಗಿ ಚಿಂತಿಸುವುದರಿಂದ ಮತ್ತೆ ಮತ್ತೆ ಅದನ್ನೇ ಯೋಚಿಸುವುದರಿಂದ ಕಾಮಃ ಬಯಕೆಯು ಉಂಟಾಗುತ್ತದೆ ಕಾಮಾತ್ ಬಯಕೆಯಿಂದ ಪುಂಸಃ ಮನುಷ್ಯನ ಪ್ರವರ್ತನಂ ಪ್ರವೃತ್ತಿಯು ಉಂಟಾಗುತ್ತದೆ ವಿಷಯ ವಸ್ತುಗಳಲ್ಲಿ ಪ್ರವೇಶಿಸುತ್ತಿರುವ ಮನಸ್ಸು ಅವುಗಳ ಗುಣಗಳನ್ನು ಚಿಂತಿಸುತ್ತದೆ ಅವುಗಳನ್ನು ಚೆನ್ನಾಗಿ ಚಿಂತಿಸುವುದರಿಂದ ಅವುಗಳಲ್ಲಿ ಬಯಕೆಯುಂಟಾಗುತ್ತದೆ ಬಯಕೆಯಿಂದ ಮನುಷ್ಯನು ಕರ್ಮದಲ್ಲಿ ಪ್ರವರ್ತಿಸುತ್ತಾನೆ When the mind enters the sense objects, it reflects upon their qualities. From mature reflection arises desire. After desiring, a man sets about to gain the thing and thus fulfill his desire. When the mind enters the sense objects, meaning when the mind entertains the sense objects, troubles begin. If the objects come to the mind by themselves, nothing untoward happens. But if your mind goes to the objects, you are a victim. Note the difference. It is like someone coming to your house, then you are the master, you are the host. He may be seeking a favor from you. But when you go to another's house, you are a guest and the other person is the master. Similarly, when the mind enters the objects, it starts imagining their joy contents. When the joy contents in an object have been contemplated upon for long, you come to believe that there is some great joy therein. Therefore, your mind starts seeking that object in order to get at that illusory joy. If the mind is seeking an object, it's always prompted by a desire, which can be fulfilled only by its possession and intimate enjoyment. When the illusion of an expected joy is maintained in the mind continuously contemplates upon that object. Then the desire for possessing that object arises. Because of the desire, man starts acting to obtain the desired object, for according to one's desire will be one's actions. But when the sense objects come to the mind, and if the mind has got the desire or raga for it, it will become the victim. Controlling the mind from running after sense objects is called shama, and controlling the sense organs so that the sense objects may not enter the mind is dhamma. More important than controlling the sense organs is the control of the mind, shama. If there is no dhamma, the mind runs after objects and it slowly crystallizes into a desire. And the irrevocable law is, as the desire, so the action. If the mind is continuously going towards Narayana, desire for Narayana will increase. Desire for Narayana is the burning aspiration for the reality. Therefore, through Dhamma and Shama, your actions will themselves become a powerful path, a spiritual sadhana. ಪ್ರತಿ ಬಾರಿ ನಮ್ಮ ಮನಸ್ಸು ವಿಷಯಗಳ ಕಡೆ ಓಡಿದಾಗ ನಾವು ಅಂಧರಾಗುತ್ತೇವೆ, ಮೋಹಕ್ಕೆ ಒಳಗಾಗುತ್ತೇವೆ, ಅಜ್ಞಾನದಲ್ಲಿ ಮುಳುಗಿರುತ್ತೇವೆ. ಆ ವಸ್ತುಗಳು ಸಿಗುವವರೆಗೂ ಕಾಮನೆಗಳು ಇಳಿಯುವುದಿಲ್ಲ.
ಆ ಕಾಮನೆಯನ್ನು ತೀರಿಸಿದ ಬಳಿಕವೇ ನಮಗೆ ತೃಪ್ತಿ. ಅಷ್ಟರಲ್ಲಿ ಆಗಲೇ 7 ಕಾಮನೆಗಳು ಸರದಿಯ ಸಾಲಿನಲ್ಲಿ ನಿಂತಿರುತ್ತವೆ. ಅದನ್ನು ಪೂರೈಸಲು ಪುನಃ ಮನಸ್ಸು ಧಾವಿಸುತ್ತೆ. ಆ ಮನಸ್ಸು ಸಂಕಲ್ಪ ಮಾಡಿದ್ದರಿಂದ ಮತ್ತೊಮ್ಮೆ ಅದರ ಕಡೆಗೆ ಚಟುವಟಿಕೆಗಳು ಆರಂಭವಾಗುತ್ತೆ. ಇದು ಮುಗಿಯದ ಕಥೆ. ಆದ್ರಿಂದ ಮನುಷ್ಯ ತನ್ನ ವಿಷಯ ವಸ್ತುಗಳ ಬಯಕೆಯಿಂದಲೇ ತನ್ನ ಹಾನಿಯನ್ನು ಮಾಡಿಕೊಳ್ತಾನೆ. ಇದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ ಆಚಾರ್ಯ ಶಂಕರರು ಮುಂದಿನ ಶ್ಲೋಕದಲ್ಲಿ ನೋಡಿ. ತತಸ್ವರೂಪ ವಿಭ್ರಂಶಃ ವಿಭ್ರಷ್ಟಸ್ತು ಪತತ್ಯಧಃ ಪತಿತಸ್ಯ ವಿನಾಶಂ ಪುನರ್ನಾರೋಹ ಈಕ್ಷ್ಯತೆ. ಸಂಕಲ್ಪಂ ವರ್ಜಯೇತ ತಸ್ಮಾತ್ ಸರ್ವಾನರ್ಥಸ್ಯ ಕಾರಣಂ ಅಪಥ್ಯಾನಿ ವಸ್ತೂನಿ ವ್ಯಾಧಿಗ್ರಸ್ತೋ ಯಥೋತ್ಸೃಜೇತ್. ಆ ಕೊನೆಯ ಸಾಲು ಇಲ್ಲಿ ಮುದ್ರಣ ಆಗಿಲ್ಲ, ಅದನ್ನು ಕೂಡ ಬರ್ಕೊಳ್ಬೇಕು ತಾವು, ಅಥವಾ ಬೇರೆ ಯಾವುದಾದ್ರು ಪುಸ್ತಕದಲ್ಲಿ ನೋಡ್ಕೊಳ್ಬೇಕು. ಇಲ್ಲಿ ಮುದ್ರಣ ದೋಷವಿದೆ, ಆದ್ದರಿಂದ ಅದು ಮುದ್ರಣವಾಗಿಲ್ಲ. ಮತ್ತೊಮ್ಮೆ ಹೇಳುವ. ತತಸ್ವರೂಪ ವಿಭ್ರಂಶಃ ವಿಭ್ರಷ್ಟಸ್ತು ಪತತ್ಯಧಃ ಪತಿತಸ್ಯ ವಿನಾಶಂ ಪುನರ್ನಾರೋಹ ಈಕ್ಷ್ಯತೆ. ಸಂಕಲ್ಪಂ ವರ್ಜಯೇತ್ ತಸ್ಮಾತ್ ಸರ್ವಾನರ್ಥಸ್ಯ ಕಾರಣಂ ಅಪಥ್ಯಾನಿ ವಸ್ತೂನಿ ವ್ಯಾಧಿಗ್ರಸ್ತೋ ಯಥೋತ್ಸೃಜೇತ್. विषयों की प्रवृत्ति से मनुष्य आत्म स्वरूप से गिर जाता है, और जो एक बार स्वरूप से गिर गया उसका निरंतर अधःपतन होता रहता है, तथा पतित पुरुष का नाश के सिवा फिर उत्थान तो प्रायः कभी देखा नहीं जाता। इसलिए संपूर्ण अनर्थों के कारण रूप संकल्प को त्याग देना चाहिए। फिर दोहराते हैं, फिर सुनिएगा। विषयों की प्रवृत्ति से मनुष्य आत्म स्वरूप से गिर जाता है, और जो एक बार स्वरूप से गिर गया उसका निरंतर अधःपतन होता रहता है, तथा पतित पुरुष का नाश के सिवा फिर उत्थान तो प्रायः कभी देखा नहीं जाता है। इसलिए संपूर्ण अनर्थों के कारण रूप संकल्प को त्याग देना चाहिए। Hence, to the discriminating knower of Brahman, there is no worse death than inadvertence with regard to concentration, but the man who is concentrated attains complete success. This explanation is of the next verse. The verse is slightly different here. Anyway, tataswarupah vibhramshah. Through inadvertence, a man may deviate from his real nature. The man who has thus deviated falls. The fallen comes to ruin and is rarely seen to rise again. Therefore,
Just as the eatables prohibited by the doctor are not taken by the victim of the disease, one should totally give up the habit of reflecting upon the sense objects, which is the root cause for all the mischief. ತತಃ ಅದರ ದಶೆಯಿಂದ ಸ್ವರೂಪ ವಿಭ್ರಂಶ ಸ್ವರೂಪ ಚ್ಯುತಿಯು ವಿಭ್ರಷ್ಟ ತು ಭ್ರಷ್ಟನಾದವನು ಅಧಃ ಕೆಳಕ್ಕೆ ಪತತಿ ಬೀಳುತ್ತಾನೆ. ಪತಿತಸ್ಯ ಪತಿತನಾದವನಿಗೆ ನಾಶಂ ವಿನಾ ನಾಶವೇ ಹೊರತು ಪುನಃ ಮತ್ತೆ ಆರೋಹ ಅಭಿವೃದ್ಧಿಯು ನ ಈಕ್ಷ್ಯತೆ ಕಂಡು ಬರುವುದಿಲ್ಲ. ತಸ್ಮಾತ್ ಆದುದರಿಂದ ಸರ್ವ ಅನರ್ಥಸ್ಯ ಎಲ್ಲ ಅನರ್ಥಗಳಿಗೆ ಕಾರಣವಾದ ಸಂಕಲ್ಪ ವಿಷಯ ಚಿಂತನೆಯನ್ನು ವರ್ಜಯೇ ಬಿಡಬೇಕು. ಅದರಿಂದ ಸ್ವರೂಪ ಚ್ಯುತಿಯು ಉಂಟಾಗುತ್ತದೆ. ಯಾವುದರಿಂದ? ಪ್ರಮಾದವೆಂಬ ದೋಷದಿಂದ ಸ್ವರೂಪ ಚ್ಯುತಿಯು ಉಂಟಾಗುತ್ತದೆ. ಸ್ವರೂಪದಿಂದ ಜಾರಿದವನು ಕೆಳಕ್ಕೆ ಬೀಳುತ್ತಾನೆ. ಕೆಳಕ್ಕೆ ಬಿದ್ದವನು ನಾಶವಾಗುವನೇ ಹೊರತು ಪುನಃ ಅಭಿವೃದ್ಧಿಯನ್ನು ಪಡೆಯುವುದಿಲ್ಲ. ಆದುದರಿಂದ ಎಲ್ಲ ಅನರ್ಥಗಳಿಗೂ ಕಾರಣವಾದ ವಿಷಯ ಚಿಂತೆಯನ್ನು ಬಿಡಬೇಕು. ಮುಂದಿನ ಶ್ಲೋಕ ನೋಡಿ. ಅತಃ ಪ್ರಮಾದಾನ್ನ ಪರೋಸ್ತಿ ಮೃತ್ಯು ವಿವೇಕಿನೋ ಬ್ರಹ್ಮವಿದ ಸಮಾಧೌ ಸಮಾಹಿತ ಸಿದ್ಧಿಮುಪೈತಿ ಸಂಯತ್ ಸಮಾಹಿತಾತ್ಮಾ ಭವಸಾವಧಾನಃ. ಅತಃ ಪ್ರಮಾದಾನ್ನ ಪರೋಸ್ತಿ ಮೃತ್ಯುಃ ವಿವೇಕಿನೋ ಬ್ರಹ್ಮವಿದಃ ಸಮಾಧೌ ಸಮಾಹಿತ ಸಿದ್ಧಿಮುಪೈತಿ ಸಂಯಕ್ समाहितात्मा भवसावधानः. इसलिए विवेकी और ब्रह्मवेत्ता पुरुष के लिए समाधि में प्रमाद करने से बढ़कर और कोई मृत्यु नहीं है. समाहित पुरुष ही पूर्ण आत्मसिद्धि प्राप्त कर सकता है. इसलिए सावधानता पूर्वक चित्त को समाहित स्थिर करो. Hence, to the discriminating knower of Brahman, there is no worse death than inadvertence with regard to concentration. But the man who is concentrated attains complete success. Therefore, carefully concentrate thy mind on Brahman. ಅತಃ ಅದುದರಿಂದ ವಿವೇಕಿನಃ ವಿವೇಕಿಯಾದ ಬ್ರಹ್ಮವಿದಃ ಬ್ರಹ್ಮಜ್ಞಾನಿಗೆ ಸಮಾಧೌ ಸಮಾಧಿಯಲ್ಲಿ ಪ್ರಮಾದಾತ್ ಎಚ್ಚರಿಕೆ ತಪ್ಪುವುದಕ್ಕಿಂತ ಪರಹ ಬೇರೊಂದು ಮೃತ್ಯುವು ನ ಅಸ್ತಿ ಇಲ್ಲವು. ಸಮ್ಯಕ್ ಚೆನ್ನಾಗಿ ಸಮಾಹಿತನಾದವನೇ ಸಿದ್ಧಿಯನ್ನು ಉಪೈತಿ ಹೊಂದುತ್ತಾನೆ. ಅದುದರಿಂದ ಸಾವಧಾನ ಎಚ್ಚರಿಕೆಯುಳ್ಳವನಾಗಿ ಸಮಾಹಿತಾತ್ಮ ಸಮಾಹಿತವಾದ ಚಿತ್ತ ಉಳ್ಳವನಾಗು. ಅದುದರಿಂದ ವಿವೇಕಿಯಾದ ಬ್ರಹ್ಮಜ್ಞಾನಿಗೆ ಸಮಾಧಿಯಲ್ಲಿ ಎಚ್ಚರಿಕೆ ತಪ್ಪುವುದಕ್ಕಿಂತ ಬೇರೊಂದು ಮೃತ್ಯುವಿರುವುದಿಲ್ಲ. ಚೆನ್ನಾಗಿ ಸಮಾಹಿತನಾದವನೇ ಸಿದ್ಧಿಯನ್ನು ಹೊಂದುತ್ತಾನೆ. ಅದುದರಿಂದ ಎಚ್ಚರಿಕೆಯಿಂದ ಮನಸ್ಸನ್ನು ಸಮಾಧಿಯಲ್ಲಿಡು. ಒಂದು ಕಡೆ ಚಿಗುರುತ್ತಲಿ ಒಂದು ಕಡೆ ಬಾಡುತ್ತಲಿ ಕುಂದುತಿರೆ ಕೊಂಬೆ ಮುಂಡದಲ್ಲಿ ಹಬ್ಬುತ್ತಲಿ
ಎಂದೆಂದು ಅಶ್ವತ್ಥ ಹಳೆ ಹೊಸದು ತಾನದ ಸ್ಪಂದನವೋ ಬ್ರಹ್ಮನದು ಮಂಕುತಿಮ್ಮ ಸ್ಪಂದನವೋ ಬ್ರಹ್ಮನದು ಮಂಕುತಿಮ್ಮ ಮಂಕುತಿಮ್ಮ. ಭಗವದ್ಗೀತೆಯ 15ನೇ ಅಧ್ಯಾಯದ ಪ್ರಥಮ ಶ್ಲೋಕ. ಊರ್ಧ್ವಮೂಲಂ ಅಧಃಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸವೇದವಿತ್. ಈ ಶ್ಲೋಕದ ಮುಂದುವರಿದಂತಹ ವಿಚಾರವನ್ನು ಡಾಕ್ಟರ್ ಡಿ.ವಿ. ಗುಂಡಪ್ಪನವರು ತಿಳಿಸ್ತಾ ಇದ್ದಾರೆ. ದ ಟ್ರೀ ಬ್ಲಾಸಮ್ಸ್ ಇನ್ ಒನ್ ಸೈಡ್ and wilts in another. Branches may recede while it expands at the head. The tree is forever new as well as old. The spirit running through the tree is of the supreme being. Mankutima. ಎಂದೆಂದುಂ ಅಶ್ವತ್ಥ, ಎಂದೆಂದುಂ ಅಶ್ವತ್ಥ, ತಾನದಾ ಲಯದಿಂದ ಕೂಡಿದ ಅಶ್ವತ್ಥ ವೃಕ್ಷವು ಒಂದು ಕಡೆ ಬಾಡಿದರೆ ಒಂದು ಕಡೆ ಚಿಗುರುವುದು. ಕೆಲ ಕೊಂಬೆಗಳು ಒಣಗುತ್ತಿದ್ದರೆ ಮತ್ತೊಂದು ಕಡೆ ಮೇಲೆ ಮುಂಡದಲ್ಲಿ ಹೊಸ ಚಿಗುರು ಕಳೆಯುತ್ತದೆ. ಅದೇ ರೀತಿ ಈ ಜಗದ್ ವೃಕ್ಷವೂ ಸಹ ಒಂದು ಲಯದಲ್ಲಿ ಬದಲಾಗುತ್ತಾ ಎಂದೆಂದೂ ಬಾಡದ ಹಳೆಯದಾಗದ ಮತ್ತೆ ಮತ್ತೆ ಹೊಸತನವನ್ನು ಕಳೆಯುವ ರೀತಿಯಲ್ಲಿದೆ. ಮತ್ತು ಚಲನ ರೂಪದಲ್ಲಿರುವ ಆ ಬ್ರಹ್ಮನೇ ಈ ಜಗತ್ತು ಎಂದು ಸೃಷ್ಟಿಯ ಸ್ವರೂಪವನ್ನು ಎಳೆ ಎಳೆಯಾಗಿ ಬಿಡಿಸಿಟ್ಟಿದ್ದಾರೆ ಮಾನ್ಯ ಗುಂಡಪ್ಪನವರು ಈ ಮುಕ್ತಕದಲ್ಲಿ. ಒಂದು ಕಡೆ ಚಿಗುರು ತಲೆ, ಒಂದು ಕಡೆ ಬಾಡು ತಲೆ, ಕಂದು ತಿರೆ ಕೊಂಬೆ ಮುಂಡದಲ್ಲಿ ಹಬ್ಬು ತಲೆ, ಎಂದೆಂದು ಅಶ್ವತ್ಥ ಹಳೆ ಹೊಸದು ತಾನದ ಸ್ಪಂದನವೋ ಬ್ರಹ್ಮನದು ಮಂಕುತಿಮ್ಮ ಮಂಕುತಿಮ್ಮ. ಅಶ್ವತ್ಥ ವೃಕ್ಷವು ಒಂದು ಕಡೆ ಬಾಡಿದರೆ ಒಂದು ಕಡೆ ಚಿಗುರುವುದು. ಶ್ವ ಎಂದರೆ ನಾಳೆ, ಶ್ವತ್ಥವೆಂದರೆ ನಾಳೆ ಇರುವ ಸ್ಥಿತಿ, ಅಶ್ವತ್ಥವೆಂದರೆ ನಾಳೆ ಹೇಗಿರುವುದೋ ಮುಂದೆಯೂ ಹಾಗೆ ಇರುವುದಿಲ್ಲ ಎಂದು ಅರ್ಥ. ಎಂದರೆ ನಿರಂತರ ಬದಲಾವಣೆಯಾಗುವುದು, ನಿರಂತರ ಬದಲಾವಣೆಯಾಗುವುದು ಅಶ್ವತ್ಥ ವೃಕ್ಷದ ಗುಣ. ಒಂದು ಕಡೆ ಬಾಡುತ್ತಿದ್ದರೆ ಇನ್ನೊಂದು ಕಡೆ ಚಿಗುರುತ್ತಾ ತನ್ನ ನಿತ್ಯ ನೂತನ ಸ್ವರೂಪವನ್ನು ಕಾಯ್ದಿರಿಸಿಕೊಳ್ಳುವುದು. ಅದೇ ರೀತಿ ಈ ಜಗದ್ವೃಕ್ಷವೂ ಸಹ ನಿತ್ಯ ವಿನೂತ ನಿರಂತರ ರೂಪಾಂತರವಾಗುತ್ತಾ ಹೊಸತು ಹಳತುಗಳೆಲ್ಲವನ್ನೂ ಒಳಗೊಂಡಿದೆ. ಸೃಷ್ಟಿಕರ್ತನ ನಿಯಮದ ಪ್ರಕಾರ ಬದಲಾಗುತ್ತಾ ಹೋಗುವುದೇ ಸೃಷ್ಟಿಯ ಗುಣ. ಇಲ್ಲಿನ ಪ್ರತಿ ವಸ್ತುವಿನ ರೂಪ ಬದಲಾಗುತ್ತಾ ಹೋಗುತ್ತದೆ. ಆ ರೂಪ ಬದಲಾವಣೆಗೆ ಈ ರೂಪವನ್ನು ಧಾರಣೆ ಮಾಡಿರುವ ಚೇತನವೇ ಕಾರಣ. ಈ ರೂಪ ಬದಲಾವಣೆಯೇ ಹಳತನ್ನು ಇಲ್ಲವಾಗಿಸಿ ಹೊಸತನ್ನು ಉಂಟಾಗಿಸುತ್ತದೆ. ಆದರೆ ಈ ಪ್ರಕ್ರಿಯೆಯು ಹಿಂದಿರುವ ಶಕ್ತಿ ಮಾತ್ರ ಬದಲಾಗದೆ ಸ್ಥಿರವಾಗಿ ಇರುತ್ತದೆ. ಈ ಜಗತ್ತಿನ ಆದಿಯಿಂದ ಸೃಷ್ಟಿಯಾದ ಪ್ರತಿ ಜಂತುವನ್ನು ವಿಶ್ಲೇಷಿಸಿದರೆ ಹಲವಿಧವಾದ ಆಕಾರ, ಬಣ್ಣ, ಸ್ವಭಾವ ಮತ್ತು ಕ್ರಿಯೆಗಳನ್ನು ಅವು ಧರಿಸಿದ್ದರೂ ಅವುಗಳನ್ನು ಧರಿಸಿದ ಆ ಪರಮಾತ್ಮ ಶಕ್ತಿ ಅಂದಿನಿಂದಲೂ ಇಂದಿನವರೆಗೂ ಬದಲಾಗದೆ ಹಾಗೆ ಆ ಪರಮಶಕ್ತಿ ತನ್ನ ಸ್ವರೂಪದಲ್ಲಿ ಬದಲಾಗದೆ ಇದ್ದರೂ ತಾನು ಧರಿಸಿದ ರೂಪಗಳು ಬದಲಾಗುತ್ತಾ ಇರುತ್ತದೆ. ಹಳೆಯ ರೂಪಗಳನ್ನು ತ್ಯಜಿಸಿ ಹೊಸ ಹೊಸ ರೂಪಗಳನ್ನು ಧರಿಸಿ ಇಡೀ ಜಗತ್ತೇ ಹೊಸದಾಗಿ ಕಾಣುವಂತೆ ನೋಡಿಕೊಳ್ಳುತ್ತದೆ. ಆ ಪರಬ್ರಹ್ಮ ವಸ್ತುವಿನ ಸ್ಪಂದನವೇ ಈ ಜಗತ್ತಿನ ಬಹುರೂಪ, ಹೊಸತನ ಮತ್ತು ನಿರಂತರ ಬದಲಾವಣೆ. ನಾವು ಸಹ ಈ ದೈವಿಕ ವಿನ್ಯಾಸದ ಒಂದು ಅಂಶವಷ್ಟೇ. ಬದುಕಿನಲ್ಲಿ ನಾವು ಸೃಷ್ಟಿಯ ಸಮಗ್ರತೆಯನ್ನು, ಪರಿಪೂರ್ಣತೆಯನ್ನು, ನಿರಂತರತೆಯನ್ನು ಮತ್ತು ನೂತನತೆಯನ್ನು ಕಾಣಬೇಕು. ಹಾಗೆ ಕಂಡರೆ ನಮಗೆ ನಮ್ಮ ಮಿತಿಗಳ ಅರಿವಾಗಿ ನಾವು ಆ ಪರತತ್ವಕ್ಕೆ ಶರಣಾಗಿ ಶಾಂತವಾಗಿ ಜೀವಿಸಲಾದರೆ ಒಂದು ಧನ್ಯತೆಯನ್ನು ಪಡೆಯಬಹುದು. ಅಂತಹ ಪ್ರಯತ್ನ ನಮ್ಮದಾಗಬೇಕು. ಇಂತಹ ತತ್ವ ವಿಚಾರವನ್ನು ವಿವೇಕ ಚೂಡಾಮಣಿಯಲ್ಲಿ ಅತ್ಯಂತ ಸೊಗಸಾಗಿ ಹಂತ ಹಂತವಾಗಿ ಆಚಾರ್ಯ ಶಂಕರರು ನಮ್ಮನ್ನು ಒಯ್ಯುತ್ತಿದ್ದಾರೆ. ಇದರೆಡೆಗೆ ಇನ್ನೂ ಕೂಡ ಮತ್ತಷ್ಟು ವಿಚಾರಗಳಿವೆ. ಅದನ್ನು ಮುಂದಿನ ಶುಕ್ರವಾರ ಮುಂದುವರಿಸೋಣ. ಶಾಂತಿ ಮಂತ್ರ. ಓಂ ಸರ್ವೇ ಭವಂತು ಸುಖಿನಃ
ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮತ್ತೆ ನಾಳೆ ಭೇಟಿಯಾಗೋಣ. ಶ್ರೀಮದ್ ಭಗವದ್ಗೀತೆಯ 16ನೇ ಅಧ್ಯಾಯದ ಶಾಂಕರ ಭಾಷ್ಯವನ್ನು ಅಧ್ಯಯನ ಮಾಡುವುದಕ್ಕಾಗಿ ನಾಳೆ ಸಂಜೆ 7 ಗಂಟೆಗೆ ಸರಿಯಾಗಿ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವರು.